ನಮಸ್ಕಾರ ಎಲ್ಲರಿಗೂ. ಯಾರಿಗಾದರೂ ಮೈಕೈ ನೋವು ಮೈಕೈ ನೋವ್ತಾ ಇದೆ, ಕೈಕಾಲು ನೋವ್ತಾ ಇದೆ ಅಂತಹ ಸಂದರ್ಭ ಬಂದಾಗ ಮನೆಯಲ್ಲಿ ಸರಳವಾಗಿ ಸಿಂಪಲ್ಲಾಗಿ ಯಾವ ರೀತಿ ಅದನ್ನು ಕಡಿಮೆ ಮಾಡಿಕೊಳ್ಳಬಹುದು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ಏನು ಕಷ್ಟ ಇಲ್ಲ, ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ನಾನು ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಮಾಡಿ ಇಟ್ಕೊಂಡಾದ್ಮೇಲೆ ಆ ಬಿಸಿ ನೀರಿಗೆ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪು ಆಗಬಾರ್ದು, ಕಲ್ಲುಪ್ಪಿದ್ರೆ ಕಲ್ಲುಪ್ಪೇ ಬೆಸ್ಟ್. ಈ ಕಲ್ಲುಪ್ಪನ್ನು ಹಾಕಿ ಅದನ್ನು ನೀರಲ್ಲಿ ಕರಗಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಇದಕ್ಕೆ ಬಟ್ಟೆ ಇದೆಯಲ್ಲ, ಕಾಟನ್ ಬಟ್ಟೆ, ನೀರು ಹೀರಿಕೊಳ್ತಾವಲ್ಲ ಆ ರೀತಿಯಾಗಿ ಒಂದು ಕಾಟನ್ ಬಟ್ಟೆನ ತಗೊಂಡು ಅದನ್ನು ನೀರಲ್ಲಿ ಹಿಂಡ್ಕೋಬೇಕಾಗತ್ತೆ. ಇದೇ ಉಪ್ಪು ಹಾಕಿದ್ದ ನೀರಲ್ಲಿ ಇದನ್ನು ಚೆನ್ನಾಗಿ ಹಿಂಡ್ಕೋಬೇಕಾಗತ್ತೆ. ತುಂಬಾ ಸರಳವಾಗಿರುವಂತಹ ಮೆಥಡ್, ಯಾರು ಬೇಕಾದರೂ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು. ಏನು ಕಷ್ಟ ಇಲ್ಲ, ಏನೊಂದು ಕಷ್ಟ ಅಂತೂ ಏನೂ ಇಲ್ಲ, ತುಂಬಾ ಸರಳವಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ರೀತಿಯಾಗಿ ನೀರಲ್ಲಿ ನಾವು ನೋಡಿ ಎಲ್ಲ ಈ ಬಟ್ಟೆನ ಇದನ್ನು ಚೆನ್ನಾಗಿ ಹಿಂಡ್ಕೋಬೇಕಾಗತ್ತೆ. ಮೊದಲಿನ ಕಾಲದಲ್ಲೂ ಕೂಡ, ಹಿಂದಿನ ಕಾಲದಲ್ಲೂ ಇದೇ ರೀತಿಯ ಒಂದು ಮೆಥಡ್ ಉಪ್ಪಿನ ಶಾಖ ಅಂತ ಕೊಡ್ತಾಯಿದ್ರು. ಇದು ಅದೇ ಥರ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಈ ರೀತಿಯಾಗಿ ನೋಡಿ ಈ ಬಟ್ಟೆನ ಚೆನ್ನಾಗಿ ಹಿಂಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಬಟ್ಟೆನ ಹಿಂಡ್ಕೊಂಡಾದ್ಮೇಲೆ ಅದು ಎಲ್ಲೆಲ್ಲ ಕೈ ನಿಮಗೆ ನೋವಿದೆ ನೋಡಿ, ಅಲ್ಲೆಲ್ಲ ನೀವು ಬಟ್ಟೆಯಿಂದ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಶಾಖ ಕೊಟ್ಕೋಬೇಕಾಗತ್ತೆ. ಇದು ತುಂಬಾ ಒಳ್ಳೆಯದು. ಬೇಕಂದರೆ ಉಪ್ಪಿಗೆ ತುಂಬಾ ಪವರ್ಫುಲ್ ಇದೆ. ಈ ಉಪ್ಪು ನೀರಿಂದ ಈ ರೀತಿಯಾಗಿ ಶಾಖ ಕೊಡೋದ್ರಿಂದ ಇದೊಂದು ನ್ಯಾಚುರಲ್ ಮೆಥಡ್ ಆಗಿರುತ್ತೆ. ತುಂಬಾ ಸುಲಭವಾಗಿ ಬೇಗನೆ ಅಂಥದ್ದು ತಕ್ಷಣ ಒಂದು ಉಪಶಮನ ಸಿಗುವಂಥದ್ದು. ನಿಮಗೆ ಕೆಲವುದಾಗ ಏನಾದರೂ ಆದಾಗ ನೋವಾಗುತ್ತೆ, ತುಂಬಾ ಮೈಕೈ ನೋವಾಗುತ್ತೆ. ಆವಾಗ ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತಟ್ಟಂತ ಮನೆಯಲ್ಲೇ ಮಾಡ್ಕೋಬೋದಾಗುತ್ತೆ. ಏನು ಯಾವುದೇ ಒಂದು ಖರ್ಚಂಥದ್ದು ಏನೂ ಇರೋದಿಲ್ಲ, ಬರೀ ಉಪ್ಪು ನೀರು ಸಾಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಶಾಖವನ್ನು ಕೊಡ್ಕೊಂಡ್ರೆ ಸಾಕು, ಕಡಿಮೆ ಆಗುತ್ತೆ. ಇನ್ನು ನಿಮಗೆ ಜಾಸ್ತಿ ಏನಾದರೂ ನೋವಾಗ್ತಿದೆ, ಬೆನ್ನು ನೋವಿದೆ, ಸೊಂಟ ನೋವಿದೆ, ಇನ್ನು ಜಾಸ್ತಿ ತುಂಬಾ ನೋವಾಗ್ತಿದೆ ಅಂತ ಅನ್ನುವಾಗ ಸ್ವಲ್ಪ ಮೆಥಡ್ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಯಾವುದಾದ್ರೂ ಬಾಂಬ್ ಇದೆಯಲ್ಲ, ನಂದು ಜಂಡು ಬಾಂಬ್ ಇದೆ, ಅದನ್ನೇ ನಾನು ತಗೋತಿದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ತೀರಲ್ಲ ಅದನ್ನೇ ತಗೊಳ್ಳಿ. ಅದನ್ನು ಸ್ವಲ್ಪ ತಗೊಂಡು ಇದನ್ನು ನೀರಿಗೆ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ತಗೊಂಡು ನೀರಿಗೆ ಹಾಕಿ ಅದನ್ನು ನೀರಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ನೀರಿಗೆ ಹಾಕಿ ಆದಮೇಲೆ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಮತ್ತು ಇದೇ ನೀರಿಗೆ ಸ್ವಲ್ಪ ಕೈಯಲ್ಲಿ ಉಳಿದಿರುವಂಥದ್ದು ಬಟ್ಟೆಗೂ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಇದೆಯಲ್ಲ ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಆದಮೇಲೆ ಉಳಿದಿರುವಂಥದ್ದನ್ನು ಸ್ವಲ್ಪ ಬಟ್ಟೆಗೂ ಕೂಡ ನೀವು ಹೊತ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ದಪ್ಪ ಬಟ್ಟೆ ಇದ್ದರೆ ತುಂಬಾ ಒಳ್ಳೆಯದು. ತೆಳು ಬಟ್ಟೆಗಿಂತನೂ ಈ ಥರ ದಪ್ಪ ಬಟ್ಟೆ ಇದೆಯಲ್ಲ ನೋಡಿ, ಕಾಟನ್ ಬಟ್ಟೆ, ದಪ್ಪ ಬಟ್ಟೆ ಇರುವಂಥದ್ದು ಅದನ್ನು ತಗೊಳ್ಳಿ. ಅದು ತುಂಬಾ ಬೆಟರ್, ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಒಂದು ಪವರ್ಫುಲ್ ಮೆಥಡ್ ಇದು. ನಿಮಗೆ ತುಂಬಾ ಬೆನ್ನೋವು, ಸೊಂಟ ನೋವು, ಒಂದು ವಿಪರೀತವಾಗಿ ಅಂತಹ ನೋವು ಬಂದ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೊಂದು ರೀತಿ ತಕ್ಷಣಕ್ಕೆ ಒಂದು ರೀತಿ ಪರಿಹಾರನೇ ಸಿಗುತ್ತೆ. ಇದು ತುಂಬಾ ಹಳೆ ಕಾಲದ ಮೆಥಡ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ಈ ರೀತಿ ಬಟ್ಟೆನ ನೀರಲ್ಲಿ ಅದ್ದಿ ಈ ರೀತಿ ಹಿಂಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಹಿಂಡ್ಕೋಬೇಕಾಗತ್ತೆ. ಉಪ್ಪು ನೀರು ಮತ್ತು ಈ ವಿಕ್ಸ್ ಅಂತೆಲ್ಲ ತುಂಬಾ ಒಂದು ರೀತಿ ಎಫೆಕ್ಟಿವ್ ಆಗಿರುತ್ತೆ. ನೋವಿರೋ ಜಾಗದಲ್ಲಿ ನೋಡಿ ಈ ರೀತಿಯಾಗಿ ಇದನ್ನ ಹಚ್ಕೊಳ್ಬೇಕಾಗತ್ತೆ, ಅಂದರೆ ಮಸಾಜ್ ಮಾಡ್ಕೋಬೇಕಾಗಿರುತ್ತೆ. ಕೆಲವೊಂದು ಸಲ ಅಂದರೆ ಹೆಚ್ಚಾಗಿ ಮಹಿಳೆಯರಿಗೆ ತುಂಬಾ ಬೆನ್ನೋವು ಬಂದಿರುತ್ತೆ, ಸೊಂಟ ನೋವು, ಬೆನ್ನೋವು, ಕೆಲಸ ಮಾಡಲಿಕ್ಕೆ ಆಗದಿರುವಂತಹ ಒಂದು ಪರಿಸ್ಥಿತಿ ಬಂದಾಗ ಈ ರೀತಿಯಾಗಿ ಶಾಖ ಕೊಟ್ಕೊಳ್ಳಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಮೊದಲಿನ ಕಾಲದಲ್ಲೂ ಈ ರೀತಿಯಾಗಿ ಮಾಡ್ತಾಯಿದ್ರು. ಇವಾಗ ಒಂದು ಹೇಳಿದರೆ ಮೆಡಿಸಿನ್ ತೊಗೊಳ್ಳೋರೆ ಜಾಸ್ತಿ, ಹಾಸ್ಪಿಟ್ಲಿಗೆ ಹೋಗಿ ಏನಾದರೂ ಸಣ್ಣ ಪುಟ್ಟ ನೋವಿಗೆ ಹಾಸ್ಪಿಟ್ಲಿಗೆ ಹೋಗೋರೆ ಜಾಸ್ತಿ. ಆ ರೀತಿಯಾಗಿ ಮಾಡೋಕ್ಕಿಂತ ಮೊದಲು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಒಂದು ನ್ಯಾಚುರಲ್ ಮೆಥಡ್ ಆಗಿರೋದ್ರಿಂದ ಯಾವುದೇ ರೀತಿ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಟ್ಯಾಬ್ಲೆಟ್ ತೊಗೊಂಡು ಬೇರೆ ಏನಾದರೂ ಸೈಡ್ ಎಫೆಕ್ಟ್ ಆಗೋದಕ್ಕಿಂತ, ಸಣ್ಣ ಪುಟ್ಟದಕ್ಕೆಲ್ಲ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳೋದಕ್ಕಿಂತ ಈ ರೀತಿಯಾಗಿ ನ್ಯಾಚುರಲಾಗಿ ಮಾಡಿ, ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.